ಹಲೋ ಎಲ್ರಿಗೂ ಫೈನಲಿ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಆಟೋ ಒಂದು ಜೊತೆ ಅರ್ಧಂಬರ್ಧ ತಮಿಳು ಮಾತಾಡ್ಕೊಂಡು ಹೆಂಗೋ ಇಲ್ಲಿ ತನಕ ಬಂದಿದ್ದೀವಿ. ಇನ್ನೂ ಒಳಗೆ ಹೋಗ್ಬೇಕು, ನೋಡೋಣ. ಫೈನಲಿ ಈಶಾ ಫೌಂಡೇಶನ್ ಒಳಗೆ ಬಂದಿದ್ದೀವಿ. ಇಲ್ಲಿ VIP ಟ್ರೀಟ್ಮೆಂಟ್ ನಡೀತಾ ಇದೆ. ಎಷ್ಟೊಂದು ಜನ ಕ್ಯೂ ಅಲ್ಲಿದ್ರು ನೋಡಿ, VIP ಪಾಸ್ ಇದ್ದರೆ ಹಾಗೆ ಒಳಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಅಕಾಮಿಡೇಷನ್ ಹುಡುಕ್ತಾ ಇದ್ದೀವಿ, ಎಲ್ಲಿ ಸಿಗುತ್ತೆ ಅಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಇವೆಂಟ್ ಇರುತ್ತಂತೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾವು ಕ್ಯಾಬ್ ಪಿಕಪ್ ಪಾಯಿಂಟ್ಗೆ ಹೋದ್ವಿ. ಅಲ್ಲಿಂದ ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ನಮ್ಮನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ. ದೋಸೆ, ಚಟ್ನಿ, ಸಾಂಬಾರ್ ಅದ, ಬಾಳೆಹಣ್ಣು, ಪೀನಟ್ಸ್ ಕೊಟ್ಟಿದ್ದಾರೆ, ಪಾಯಸ. ಒಳ್ಳೆ ಬ್ರೇಕ್ಫಾಸ್ಟ್ ಆದಮೇಲೆ ಪ್ರೋಗ್ರಾಮ್ ಬಗ್ಗೆ ಬ್ರೀಫ್ ಮಾಡ್ತಾ ಧ್ಯಾನ ಲಿಂಗದ ಹತ್ರ ಕರ್ಕೊಂಡು ಹೋದ್ರು. ನಾವು ಎಂಟ್ರ್ ಆಗ್ತಿದ್ದಂಗೆ ಸದ್ಗುರು ಅವ್ರ ಮಗಳು ಮತ್ತು ಅವ್ರ ಅಳಿಯ ಕಾಣಿಸ್ಕೊಂಡ್ರು. ಮಾತಾಡ್ಸೋಣ ಅನ್ನೋ ಅಷ್ಟರಲ್ಲಿ ಜನ ಸೇರ್ಕೊಂಡ್ಬಿಟ್ರು ತುಂಬ. ನಮಗೊಬ್ರು ವಾಲಂಟಿಯರ್ನ ಅಸೈನ್ ಮಾಡಿದ್ರು. ಸೊ ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇವಾಗ ನಾವು ಬಂದಿದ್ದೀವಿ ಸೂರ್ಯಕುಂಡ್ಗೆ. ಸೊ ಸೂರ್ಯಕುಂಡ್ಗೆ ಸ್ನಾನ ಮಾಡಲಿಕ್ಕೆ ಬಂದಿದ್ದೀವಿ. ಅಲ್ಲಿದೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸೂರ್ಯಕುಂಡ್ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಮಧ್ಯಾಹ್ನ ಲಂಚ್ಗೆ ಬಂದಿದ್ದೀವಿ. ಚಪಾತಿ ಕೊಟ್ಟಿದ್ದಾರೆ, ಆಮೇಲೆ 2 ಥರ ಪಲ್ಯ. ಇದೊಂದು ಪಲ್ಯ, ಇದು ಬೀಟ್ರೂಟ್ ಪಲ್ಯ, ಆ್ಯಂಡ್ ದಿಸ್ ಇಸ್ ಕ್ಯಾಬೇಜ್ ಪಲ್ಯ. ಮತ್ತು ಇಲ್ಲಿ ಕಾಮನಾಗಿ ಬೆಳಿಗ್ಗೆನೂ ಅಷ್ಟೇ ಕಡಲೆ ಬೀಜ ಕೊಟ್ಟಿದ್ರು. ಆಮೇಲೆ ಪಲಾವ್ ಇದೆ ಜೊತೆಗೆ. ಏನು ಹಣ್ಣು ಮಗ ಇದು? ಕಲ್ಲಂಗಡಿ ಹಣ್ಣು ಇದೆ. ಸಡನ್ನಾಗಿ ಗೊತ್ತಾಗೋದಿಲ್ಲ. ಒಳ್ಳೆ ಊಟ ಆದಮೇಲೆ ಯಾವ ರೂಮ್ ಅಲಾಟ್ ಆಗಿದೆ ಅಂತ ಗೊತ್ತಾಯಿತು. ಸೊ ಅದನ್ನ ಹಾಗೆ ಹುಡ್ಕೊಂಡು ಹೋದ್ವಿ. ಫೈನಲಿ ರೂಮ್ ಅಂತೂ ಸಿಕ್ತು. ಸ್ವಲ್ಪ ಜನ ವಾಲಂಟಿಯರ್ಸು ಒಳಗಿದ್ರು, ಬಟ್ ತುಂಬ ಸ್ಪೇಷಿಯಸ್ ಆಗಿತ್ತು. ಗೆಸ್ಟ್ಗಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಗೆಸ್ಟ್ ಲಾಂಚ್ ಥರ ಮಾಡಿದ್ದಾರೆ. ನಾನು ಅಷ್ಟೇ ಇಲ್ಲಿ ಇಲ್ಲೇ ದೇವ್ರು ಕಾಣಿಸ್ತು. ಫುಡ್ ಆರ್ ಬಿವರೇಜಸ್ ಏನೋ ಸರ್ವಿಸ್ ಇದೆ, ಅದನ್ನು ಕೂಡ ತಗೋದು. ತುಂಬ ದೊಡ್ಡದಿದೆ ಆ್ಯಂಡ್ ಚೆನ್ನಾಗಿದೆ. ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ. ಸ್ನ್ಯಾಕ್ಸಲ್ಲಿ ಇದು ಸಕ್ಕದಾಗಿದೆ. ಇದು ಏನಂತ ಮಗ ಇತ್ತು? ರವೆ ಉಂಡೆ, ಎಳ್ಳುಂಡೆ ಮಗ. ಎಳ್ಳುಂಡೆ ತುಂಬ ಚೆನ್ನಾಗಿದೆ. ಖಾರ ಕೊಟ್ಟಿದ್ದಾರೆ. ಇದನ್ನು ಸ್ವೀಟು, ಬಾಳೆಹಣ್ಣು. ಯಾವುದು ಇದು? ರಾಗಿ ಚಿಪ್ಸ್. ಇದು ಇದಾ? ನಾವು ಇವಾಗ VIP ಎಂಟ್ರಿ ಇಲ್ಲಿ ಹೋಗ್ತಾ ಇದ್ದೀವಿ. ಸೊ ನೋಡಿ, ಸೀಟಿಂಗ್ ಎಲ್ಲ ಇಲ್ಲಿರುತ್ತೆ. ಹಂಗೆ ನೋಡಿದ್ರೆ ನೋಡಿ, ಐ ಥಿಂಕ್ ಇದೇ ಸ್ಟೇಜು, ಅದೇ ಸ್ಟೇಜು. ಅಲ್ಲಿಂದ ಸದ್ಗುರು ನಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ನೋಡೋಣ ಮುಂದೆ. ಇವಾಗ ನಮಗೆ ಸೀಟಿಂಗ್ ಎಲ್ಲಿ ಸಿಕ್ಕಿದೆ? ಸದ್ಗುರು ಬಂದು ವಾಕ್ ಮಾಡೋದು ಇಲ್ಲ, ಆ ಸ್ಟೇಜಿಂದ ನಡ್ಕೊಂಡು ವಾಕ್ ಮಾಡ್ಬೋದು. ಪ್ರೋಗ್ರಾಮ್ ಶುರು ಆಯಿತು. ಚೀಫ್ ಗೆಸ್ಟು ಅಮಿತ್ ಶಾ ಬಂದಿದ್ರು. సాధించావో ఎన్ని చూసుంటావో మనసా దేనికే నీ మునుగుల పయనం తెలుసా?
ಹಲೋ ಗೈಸ್, ಹ್ಯಾಪಿ ಮಹಾಶಿವರಾತ್ರಿ. ಟೋಟಲ್ ನಾವು 24 ಗಂಟೆ ನಿದ್ದೆನೇ ಮಾಡಿಲ್ಲ. ಬುಧವಾರ 6 ಗಂಟೆಗೆ ಕೊಯಂಬತ್ತೂರು ಬಂದ್ವಿ, ಬೆಂಗಳೂರಿಂದ KSRTCನಲ್ಲಿ ಬಸ್ಸಲ್ಲೇ ಬಂದ್ವಿ. ಯಾಕಂದರೆ ಕಾರ್ ಮತ್ತೆ ಈ ಕಡೆಯಿಂದ ಹೋಗೋದಕ್ಕೆ ನಿದ್ದೆ ಮಾಡಿರಲ್ವಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ. ಅಲ್ಲಿಂದ ಮತ್ತೆ ಕೊಯಂಬತ್ತೂರಿಂದ ಈಶಾ ಫೌಂಡೇಶನ್ ಬೇಸ್ ಪಾಯಿಂಟ್ ಬಂದ್ವಿ, ಅಲ್ಲಿಂದ ಎಂಟ್ರಿ ಪಾಯಿಂಟಿಗೆ ಬಂದ್ವಿ, ಅಲ್ಲಿಂದ ಸ್ನಾನ ಮಾಡಿದ್ವಿ, ಮತ್ತು ಧ್ಯಾನ ಲಿಂಗ ಹತ್ರ ಹೋದ್ವಿ. ತುಂಬ ಸೂಪರ್ ಆಗಿತ್ತು ಹೋಲ್ ಡೇ. ಆ್ಯಂಡ್ ರಾತ್ರಿ 6 ಗಂಟೆಗೆ ಮಹಾಶಿವರಾತ್ರಿ ನೋಡಿ, ಶಿವನ್ ತೋರಿಸ್ತೀನಿ. ಇಲ್ಲಿ ಸ್ಟಾರ್ಟ್ ಆಗಿದ್ದು ಪ್ರೋಗ್ರಾಮು. ಟೋಟಲು 6 ಗಂಟೆಯಿಂದ ಮತ್ತು ಇವಾಗ ಬೆಳಿಗ್ಗೆ 6 ಗಂಟೆ, ಇವಾಗ ನಾವು ಬೆಳಿಗ್ಗೆ 6 ಗಂಟೆವರೆಗೂ ಪ್ರೋಗ್ರಾಮ್ಗಳು ನಿದ್ದೆ ಮಾಡಿಲ್ಲ ನಾವು. ಒಂಥರ ಲೈಫಲ್ಲಿ ಇದೊಂಥರ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಾ ಅಲ್ವಾ, ಇದೇ ಥರ ಇರುತ್ತಾ ಅಂತ ಹೇಳ್ಬಿಟ್ಟು ತುಂಬ ಸೆಲೆಬ್ರಿಟಿಗಳನ್ನ ನೋಡಿದ್ವಿ. ಎಷ್ಟೋ ಹೀರೋಯಿನ್ಗಳು, ಹೀರೋಗಳು, ಪ್ರೊಡ್ಯೂಸರ್ಗಳು, ಕಂಟೆಂಟ್ ಕ್ರಿಯೇಟರ್ಗಳು, ಹಿಂದಿ, ತಮಿಳ್, ತೆಲುಗು, ಕನ್ನಡದವರು ಎಲ್ಲರೂ ಮೀಟ್ ಮಾಡಿದ್ವಿ. ಸೊ ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸು. ನಾನು ವಾಯ್ಸಲ್ಲಿ ಸ್ವಲ್ಪ ನಿದ್ದೆಗಳಲ್ಲಿ ಮಾತಾಡ್ತಿದ್ದಿಲ್ಲ, ಐನೋ ಈಗ ಹೋಗಿ ಮಲ್ಕೊಂಡ್ರೆ ಓಂ ನಮಃ ಶಿವಾಯ. ಸೊ ಇಲ್ಲಿಗೆ ಬರಲಿಕ್ಕೆ ಮೇಯ್ನ್ ಕಾರಣ ಯಾರು ಅಂತಂದರೆ ನೀವೇ. ನಿಮ್ಮ ಸಪೋರ್ಟ್ ಇಲ್ಲ ಅಂದಿದ್ರೆ ಅವರು ಇನ್ಸ್ಟಾಗ್ರಾಮಲ್ಲಿ ನಮಗೆಲ್ಲ ಏನು ಮೆಸೇಜ್ ಬರ್ತಿರ್ಲಿಲ್ಲ. ನಮಗೆಲ್ಲ ಸಿಕ್ಕಿದ್ದು VIP ಎಂಟ್ರಿ. ಸೊ ಇವಾಗ ನಾನು ನಿಂತ್ಕೊಂಡು ಮಾತಾಡ್ತಿರೋದು VIP ಏರಿಯಾ. ಜಸ್ಟ್ 1 ಬ್ಲಾಕ್ ಆದಮೇಲೆ ಸೆಕೆಂಡ್ ಬ್ಲಾಕಲ್ಲೇ ನಾವು ಕೂತ್ಕೊಂಡಿದ್ದು. ಇದೆಲ್ಲ ಒಂಥರ ಸ್ಪೆಷಲ್ ಟ್ರೀಟ್ಮೆಂಟ್. ನಮಗೆ ಅಂತಲೇ ಒಂದು ಲಾಂಜ್ ಇರ್ತಿತ್ತು, ನಮಗೆ ಅಂತಲೇ ಫುಡ್ ಇತ್ತು, ನಮಗೆ ಅಂತಲೇ ಸಪ್ರೇಟ್ ರೆಸ್ಟ್ ರೂಮ್ಗಳಿತ್ತು. ಸೊ ನಮಗೆ ಅಂತಲೇ ಕ್ಯಾಬ್ಗಳಲ್ಲಿ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಯಾವಾಗಲೂ ಒಬ್ಬರು ಗೈಡೆನ್ಸ್ ಮಾಡಲಿಕ್ಕೆ ಇಲ್ಲಿ ವಾಲಂಟಿಯರ್ ಆಗಿ ಅವ್ರುಗಳು ನಮ್ಮ ಜೊತೆಗೆ ಇರ್ತಿದ್ರು. ಸೊ ಓವರಾಲ್ ಎಲ್ಲ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ಸರಿ, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಬಾಯ್.